ಸಚಿವ ನಾಗೇಂದ್ರ ರಾಜೀನಾಮೆ ಒತ್ತಾಯಿಸಿ ವಿಪಕ್ಷ ಪ್ರತಿಭಟನೆ. ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಹೇಳಿಕೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಒತ್ತಾಯಿಸಿ ವಿಪಕ್ಷಗಳ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಸದನ ಆರಂಭವಾಗಿ 5 ದಿನಗಳು ಕಳೆದಿವೆ. ದಿನ ವಿರೋಧ ಪಕ್ಷದವರಿಗೆ ಸಹಕಾರ ಕೊಡಿ ಅಂತ ಕೇಳ್ತಾನೆ ಇದ್ದೇನೆ. ನೋಟಿಸ್ ಕೊಡಿ, ಉತ್ತರ ಕೊಡಿಸುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಂತ ಅವರ ಬಳಿ ಪರಿಪರಿಯಾಗಿ ಬೇಡಿಕೊಂಡಿದ್ದೇನೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ಆದರೆ ವಿಪಕ್ಷ ನಾಯಕರು ಮೊಂಡು ವಾದ ಮಾಡ್ತಿದ್ದಾರೆ. ಚರ್ಚೆಗೂ ಅವಕಾಶ ಮಾಡಿಕೊಡ್ತೇನೆ, ಪ್ರಶ್ನೆಗೆ ಉತ್ತರ ಕೊಡಿಸ್ತೇನೆ. ಇನ್ನು 3 ದಿನ ಸದನ ಇದೆ. ಅರ್ಥಪೂರ್ಣವಾಗಿ ಸದನ ನಡೆಸೋನು ನಾನು. ವಿಪಕ್ಷದ ಬಳಿ ಮನವಿ ಮಾಡ್ತೇನೆ ಅಂತ ಸಲೀಂ ಅಹಮದ್ ಮನವಿಯನ್ನ ಮಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಆಶಾವಾದಿ, ನನಗೆ ವಿಶ್ವಾಸವಿದೆ, ನನ್ನ ಮನವಿ ಅವರು ಒಪ್ಪುತ್ತಾರೆ. ಸೋಮವಾರ ಬಿಜೆಪಿ ನಾಯಕರು ನನ್ನ ಮನವಿ ಒಪ್ಪುತ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಒತ್ತಾಯಿಸಿ ವಿಪಕ್ಷಗಳು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಿರೋದು ನಮಗೆಲ್ಲ ಗೊತ್ತೇ ಇದೆ. ಬೆಳಿಗ್ಗೆ ನಮ್ಮ ಈ ಆಪೋಸಿಷನ್ ಲೀಡರ್ಸ್ ಒಂದು ಸಭೆ ಕೂಡ ಕರೆದಿದ್ದೀನಿ. ನಾನು ಫ್ಲೋರ್ ಲೀಡರ್ಸ್ ಮೀಟಿಂಗ್ 10 ಗಂಟೆಗೆ ನನ್ನ ಚೇಂಬರಲ್ಲಿ, ನಾನು ಚೇರ್ಮನ್ ಚೇಂಬರ್ ಕರೆದಿದ್ದೀನಿ. ಅವತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರು ಕೂಡ ಬರ್ತಾರೆ, ಮತ್ತು ವಿರೋಧ ಪಕ್ಷ ನಾಯಕರು, ಸಚೇತಕರು, ಮತ್ತು ಸನ್ಮಾನ್ಯ ಭೋಜೇಗೌಡರು ಅವರೆಲ್ಲ ಕರೆದು ಮತ್ತೊಂದು ಸಲ ಮನವಿ ಮಾಡ್ತೀನಿ. ಇನ್ನು 3 ದಿನ ಏನು ಸದನ ಇದೆ ಅದು ನಾವು ಅರ್ಥಪೂರ್ಣವಾಗಿ ನಡೆಸೋಣ ಅಂತ ಹೇಳಂಥ ಮಾತು ಕೂಡ ನಾಳೆ ಮನವಿ ಕೂಡ ನಾನು ಕೂಡ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾ, ಈಗಾಗಲೇ ನಾನು ಹೇಳಿದೆ, ಯಾವ ಕಾರಣಕ್ಕೂ ಸದನ ಕಲಾಪಗಳನ್ನು ನಾನು ಮುಂದೆ ಹಾಕೋದಿಲ್ಲ. ನನ್ನ ಕರ್ತವ್ಯ ಚೇರ್ಮನ್ ಆಗಿ ನನ್ನ ಮೊದಲೇ ಕರ್ತವ್ಯ ಪ್ರಶ್ನೋತ್ತರ, ಆಮೇಲೆ 0 ಅವರ್, ಕಾಲಿಂಗ್ ಅಟೆನ್ಷನ್ 330 ಇದರ ಮಹತ್ವವಾದ ಚರ್ಚೆ ಆಗಬೇಕು. ಅದಾದಮೇಲೆ ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೀನಿ ಹೇಳ್ತಾ ಪದೇ ಪದೇ ಕೇಳ್ಕೊಂಡಿದ್ದೀನಿ. ಆದರೆ ನನಗೆ ವಿಶ್ವಾಸ ಇದೆ, ಇವತ್ತು ಕೂಡ ನಾನು ಆಶಾವಾದಿ. ನಾನು ಸೋಮವಾರ ನಮ್ಮ ಮನವಿಯನ್ನು ಒಪ್ತಾರೆ, ಈ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. 2ನೇ ಬಾರಿಗೆ ನಾನು ಹೇಳ್ತಾ ಇದ್ದೇನೆ, ನಾನು ಆಶಾವಾದಿ, ನನಗೆ ವಿಶ್ವಾಸ ಇದೆ ಇವತ್ತು.